ಯಾವ ರೀತಿ ಇವತ್ತು ಮೋದಿಯವರ ಎಂಟ್ರಿ ಇತ್ತು, ಅದರ ಜೊತೆಗೆ ದಕ್ಷಿಣ ಭಾರತದ ಕಡೆ ಪದೇ ಪದೇ ದಂಡಯಾತ್ರೆ ಮಾಡ್ತಾನೆ ಇದ್ದಾರೆ ನರೇಂದ್ರ ಮೋದಿ. ನಿಮ್ಗೆ ಗೊತ್ತಾ, ಕಳೆದ ಜನವರಿಯಿಂದ ಇವತ್ತು ಏಪ್ರಿಲ್ ಇಲ್ಲಿಯ ತನಕ ನರೇಂದ್ರ ಮೋದಿಯವರು 25 ಬಾರಿ ದಕ್ಷಿಣ ಭಾರತಕ್ಕೆ ಬಂದು ಹೋಗಿದ್ದಾರೆ. ಎಷ್ಟು? 25 ಬಾರಿ. ದಕ್ಷಿಣ ಭಾರತಕ್ಕಾಗಿ ಕೇಸರಿ ಸೇನೆಯ ಪ್ರಬಲ ರಣತಂತ್ರ ಇದೆ. ಏನು ರಣತಂತ್ರ ನೋಡಿ, 2019ರಲ್ಲಿ ನಾನು ಪದೇ ಪದೇ ನಿಮಗೆ ಗಮನವಿಟ್ಟು ಕೇಳುವಾಗ ಹೇಳ್ತಾ ಇದ್ದೀನಿ. ಈ ದಕ್ಷಿಣದ ರಾಜ್ಯ ಅಂತಂದರೆ ಯಾವುದೆಲ್ಲ? ಆಂಧ್ರ ತೆಲಂಗಾಣ, ಆನಂತರ ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ, ಈ ರೀತಿ ಈ ಎಲ್ಲ ರಾಷ್ಟ್ರಗಳು, ಈ ಎಲ್ಲ ರಾಜ್ಯಗಳು, ಇವುಗಳಲ್ಲಿ ಒಟ್ಟು ಬರೋದು 130 ಲೋಕಸಭಾ ಕ್ಷೇತ್ರ ಬರುತ್ತೆ. ಕಳೆದ ಬಾರಿ 2019ರಲ್ಲಿ ದಕ್ಷಿಣದ 130 ಕ್ಷೇತ್ರಗಳ ಪೈಕಿ BJP ಗೆದ್ದಿದ್ದು 29. ಹಾಗಂತ ಕಾಂಗ್ರೆಸ್ ಜಾಸ್ತಿ ಗೆದ್ದಿದೆ ಅಂತ ಅಂದ್ಕೋಬೇಡಿ. ಕಾಂಗ್ರೆಸ್ ಟೋಟಲ್ ಗೆದ್ದಿದ್ದು 28. ಆದರೆ ಉಳಿದ ಪಕ್ಷಗಳು ಅಣ್ಣಾ DMK, TMK, LDF, ಜಗನ್ ಪಾರ್ಟಿ, BRS, TDP ವಗೇರ ವಗೇರ ಇತ್ಯಾದಿ. ಈ 29ರಲ್ಲಿ ಗೆದ್ದಿತ್ತಲ್ಲ BJP, ಅದರಲ್ಲಿ ಕರ್ನಾಟಕದಲ್ಲಿ 25 ಗೆದ್ದಿತ್ತು. 29ರಲ್ಲಿ 25 ಕರ್ನಾಟಕದಲ್ಲೇ ಗೆದ್ದಿತ್ತು, ಉಳಿದದ್ದು 4 ತೆಲಂಗಾಣದಲ್ಲಿ ಗೆದ್ದಿದ್ದು. ಈ ಬಾರಿ ಅಪ್ಕೆ ಬಾರ್ 400 ಪಾರ್, ಅಪ್ಕೆ ಬಾರ್ 400 ಪಾರ್ ಹೇಳಿದ್ರೆ ಆಗಲ್ಲ. ಈ 29 ಬಂದಿದೆಯಲ್ಲ ದಕ್ಷಿಣದಲ್ಲಿ, ಮಿನಿಮಮ್ 50ರಿಂದ 60 ಬಂದರೆ ಮಾತ್ರ ಸಾಧ್ಯ. ಅದು ಸಾಧ್ಯ ಇದೆಯಾ? ಕೇರಳದಲ್ಲಿ ಬರಲಿಕ್ಕೆ ಸಾಧ್ಯ ಇದೆಯಾ? ತಮಿಳುನಾಡಲ್ಲಿ ಬರಲಿಕ್ಕೆ ಸಾಧ್ಯ ಇದೆಯಾ? ಆಂಧ್ರದಲ್ಲಿ ಬರಲಿಕ್ಕೆ ಸಾಧ್ಯ ಇದೆಯಾ? ತಮಿಳುನಾಡು, ಆಂಧ್ರ, ಕೇರಳದಲ್ಲಿ ಕಳೆದ ಬಾರಿ ಶೂನ್ಯ ಸುತ್ತಿತ್ತು. ತಮಿಳುನಾಡಿನಲ್ಲಿ ಒಂದು ಇಲ್ಲ, ಕೇರಳದಲ್ಲಿ ಒಂದು ಇಲ್ಲ, ಆಂಧ್ರದಲ್ಲಿ ಒಂದು ಇಲ್ಲ. ಆದರೆ ಈ ಬಾರಿ ಕೇರಳ, ಆಂಧ್ರ, ತಮಿಳುನಾಡಿನಲ್ಲಿ ನಂಬರ್ ತೆಗೀಲೇಬೇಕು ಅಂಥೇಳಿ ಪಕ್ಕಾ ಪ್ಲ್ಯಾನ್ನೊಂದಿಗೆ ಅಖಾಡಕ್ಕಿಳಿದಿದೆ ಕೇಸರಿ ಸೇನೆ. ಏನು ಅಖಾಡಕ್ಕಿಳಿಯೋದು ಅಂತಂದರೆ ನೋಡಿ, ಪ್ರಶಾಂತ್ ಕಿಶೋರ್ ಒಂದು ಮಾತನ್ನು ಹೇಳಿದರು, ನಿಮ್ಗೆ ನೆನಪಿಟ್ಕೊಳ್ಳಿ. ಪ್ರಶಾಂತ್ ಕಿಶೋರ್ ಚುನಾವಣಾ ತಜ್ಞ. ಈ ಹಿಂದೆ BJPಗೆ ಕೆಲಸ ಮಾಡಿದರು, ಆನಂತರ ಕಾಂಗ್ರೆಸ್ಗೂ ಕೆಲಸ ಮಾಡಿದ್ದಾರೆ, ಆನಂತರ ತೃಣಮೂಲ ಕಾಂಗ್ರೆಸ್ಗೂ ಕೆಲಸ ಮಾಡಿದ್ದಾರೆ. ಅವರ ನೀಡುವಂಥ ಹೇಳಿಕೆಗೆ ಭಾಳ ಶಕ್ತಿ ಇದೆ, ಅಂದರೆ ಅದನ್ನು ನಂಬ್ತಾರೆ ಜನ, ಸೆಫಾಲಜಿಸ್ಟ್ ಥರ. ಅವ್ರು ಹೇಳಿದರು ತೆಲಂಗಾಣದಲ್ಲಿ ನಂಬರ್ 1 ಪಾರ್ಟಿ ಆಗುತ್ತೆ BJP ಅಂತ, ಗೊತ್ತಿಲ್ಲ. TMC ವೆಸ್ಟ್ ಬೆಂಗಾಲಲ್ಲಿ ಆಗುತ್ತೆ ಅಂತ ಹೇಳಿದರು, ಗೊತ್ತಿಲ್ಲ. ಒರಿಸ್ಸಾದಲ್ಲಿ ಆಗುತ್ತೆ ಅಂತ ಹೇಳಿದರು, ಗೊತ್ತಿಲ್ಲ. ಅವರು ಹೇಳಿದ್ದಾರೆ ಅಷ್ಟೇ. ಆದರೆ ಈಗ BJP ಟ್ರೈ ಮಾಡ್ತಾ ಇದೆ. ತೆಲಂಗಾಣ, ಆಂಧ್ರದಲ್ಲಿ ಜನಬೆಂಬಲ ಹೆಚ್ಚಿಸ್ಕೊಳ್ತಾ ಇದೆಯಂತೆ BJP. ವರ್ಷದ ಆರಂಭದಿಂದ ಅಲ್ಲಿಂದ ಇಲ್ಲಿ ತನಕ, ಜನವರಿ 1ರಿಂದ ಇಲ್ಲಿ ತನಕ ದಕ್ಷಿಣದ ಪದೇ ಪದೇ ನರೇಂದ್ರ ಮೋದಿ ಬರ್ತಾ ಇದ್ದಾರೆ. ಅಲ್ಲಿ ಸೀಟ್ ಗಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 1-2 ಬಾರಿ ಅಲ್ಲ ಸರ್, ಜನವರಿಯಿಂದ ಇಲ್ಲಿ ತನಕ ಅಂತಂದರೆ ಎಷ್ಟಾಯಿತು? ಒಂದು 110 ದಿವಸ ಆಯಿತು. ಜನವರಿಯಿಂದ ಇವತ್ತು 21 ಏನಿದೆ, ಏಪ್ರಿಲ್ ತನಕ ಜನವರಿ 30 ದಿವಸ, ಜನವರಿ, ಫೆಬ್ರವರಿ, ಮಾರ್ಚ್ 90 ದಿವಸ ಆಯಿತು. ಆ ನಂತರ 20 ದಿವಸ, 110 ದಿವಸ. ಈ 110 ದಿವಸದಲ್ಲಿ 25ಕ್ಕೂ ಹೆಚ್ಚು ಬಾರಿ ಪ್ರಧಾನಿ ನರೇಂದ್ರ ಮೋದಿಯವರು ದಕ್ಷಿಣಕ್ಕೆ ಬಂದಿದ್ದಾರೆ. 29 ಟೋಟಲ್ ಕ್ಷೇತ್ರಗಳನ್ನು ಕಳೆದ ಬಾರಿ ಗೆದ್ದಿದ್ರಲ್ಲ, ಅದು 50ರಿಂದ 60 ಆಗಬೇಕು ಅಂತ ಹೇಳಿ ಪ್ರತಿ ಸಲ ಬಂದಾಗಲೂ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಶಂಕುಸ್ಥಾಪನೆ, ರ್ಯಾಲಿ ಇತ್ಯಾದಿ ತರಹೇವಾರಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೆ ಕಮಲ ಪಡೆ. DMK ದ್ರಾವಿಡ ಮುನ್ನೇತ್ರ ಕಳಗಂ, ಕಾಂಗ್ರೆಸ್, BRS ಎಡಪಕ್ಷಗಳ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ನೆನಪಿಟ್ಕೊಳ್ಳಿ, ನರೇಂದ್ರ ಮೋದಿ ಅವರು ಬರೋದಕ್ಕಿಂತ ಮೊದಲು ನಾನು ಹೇಳಿದೆ ಜನವರಿಯಿಂದ ಇಲ್ಲಿ ತನಕ 110 ದಿನಗಳಲ್ಲಿ 25 ಬಾರಿ ಬಂದು ಹೋಗಿದ್ದಾರೆ ನರೇಂದ್ರ ಮೋದಿ. ಅದಕ್ಕಿಂತ ಮೊದಲು 2023ರಲ್ಲೇ, ಈಗ 24, 2023ರಲ್ಲೇ ದಕ್ಷಿಣದ 84 ಕ್ಷೇತ್ರಗಳಿಗೆ ವಿಸ್ತಾರಕರನ್ನು ಕಳಿಸಿತ್ತು BJP. ವಿಸ್ತಾರಕರನ್ನು 1 ವರ್ಷದ ಹಿಂದೆಯೇ ಕಳಪೆ ಸಾಧನ ಮಾಡಿದಲ್ಲಿ ನೆಲೆಗಟ್ಟಿ ಮಾಡಿಕೊಳ್ಳಲು, ಇಲ್ಲಿ ಗೆಲ್ಲೋದಿಲ್ಲ ಅನ್ನೋ ಜಾಗದಲ್ಲಿ 5 ಓಟ್ ಆದರೂ ಬರಲಿ, ನೆಕ್ಸ್ಟು 10 ಓಟ್ ಆದರೂ ಬರಲಿ, ಇಂಥ ಪ್ಲ್ಯಾನಿಂಗ್ ಮಾಡ್ತಾ ಇದೆ. ದಕ್ಷಿಣದ BJP ಅಭ್ಯರ್ಥಿಗಳಿಗೆ ಮೋದಿ ನಾಮಬಲವೇ ದಾಳ. ಮೋದಿ ಹೆಸರು ಹೇಳ್ಕೊಂಡು ಗೆಲ್ಲಬೇಕಷ್ಟೇ. ಇವರಿವರು ಏನು ಮಾಡಿದ್ದಾರೆ, ಮಣ್ಣಂಗಟ್ಟಿ ಏನೂ ಮಾಡಿಲ್ಲ. ಮೋದಿ ಇನ್ನು ಮೋದಿ ನೋಡಿ ಓಟ್ ಕೊಡಿ ಅಂತಿರೋ BJP ಅಭ್ಯರ್ಥಿಗಳು ಅನೇಕರು ಅದನ್ನೇ ಹೇಳ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ, ಭಾಳ ಮುಖ್ಯವಾಗಿ ತಮಿಳುನಾಡಿನಲ್ಲಿ ಗೆಲ್ಲಬೇಕಾಗಿದೆ ಅವರಿಗೆ. ಅತಿ ಹೆಚ್ಚು ಸ್ಥಾನಗಳಿದೆ. ಯಾಕಂದರೆ ತಮಿಳುನಾಡಿನಲ್ಲಿ ಈಗೇನಾಗಿದೆ, ಜಯಲಲಿತಾ ನೇತೃತ್ವದ ಅಣ್ಣಾ DMK ಇಲ್ಲ, AIDMK ಇಲ್ಲ, ಈಗ ಇದೆ ಸಣ್ಣ ಪುಟ್ಟ. ಅದ್ರ ಜೊತೆ
ಹೊಂದಾಣಿಕೆ ಇತ್ತು ಆರಂಭದಲ್ಲಿ. ಅದೇನೋ ಕಾರಣಕ್ಕಾಗಿ ಅಣ್ಣಾಮಲೈ ಮತ್ತು ಅಣ್ಣಾ ಡಿ ಎಂ ಕೆ ನಡುವೆ ವೈಮನಸ್ಸು ಉಂಟಾಗಿ ಅಣ್ಣಾ ಡಿ ಎಂ ಕೆ ಮತ್ತು ಏನು ಬಿ ಜೆ ಪಿ ಬೇರೆ 6 ಪಕ್ಷಗಳೊಂದಿಗೆ, ಸಣ್ಣ ಪುಟ್ಟ ಪಕ್ಷಗಳೊಂದಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಚುನಾವಣೆ ಎದುರಿಸ್ತಾ ಇದೆ. ಆದರೆ ಯಾವಾಗ ಜಯಲಲಿತಾ ಇದ್ದಾಗ ಒಂದು ಕದರ್ ಇತ್ತಲ್ಲ, ಆ ಕದರ್ ಇಲ್ಲ. ಅದರ ಲಾಭವನ್ನು ಪಡೆಯೋದಕ್ಕೆ ಬಿ ಜೆ ಪಿ ಪ್ರಯತ್ನ ಮಾಡ್ತಾ ಇದೆ. ಬಿ ಜೆ ಪಿ ಪ್ಯಾನ್ ಇಂಡಿಯಾ ಪಕ್ಷದ ಕನಸಿಗೆ ತಮಿಳುನಾಡು ಒಂದು ಅಡ್ಡಿ ಆಗ್ತಾ ಇದೆ. ಪ್ರತಿ ಸಲ ಕೇಳ್ತಾರೆ, ಎಲ್ಲರೇ ನಿಮ್ಮದು ಅಲ್ಲಿ ಹಿಂದಿ ಬೆಲ್ಟಲ್ಲಿ ಬಿಟ್ಟರೆ ಎಲ್ಲಿ ನಿಮ್ಮದು, ಕೇರಳದಲ್ಲಿದೆಯಾ, ತಮಿಳುನಾಡಲ್ಲಿದೆಯಾ, ಆಂಧ್ರದಲ್ಲಿದೆಯಾ, ಹಿಂಗೆ ಕೇಳ್ತಾ ಇದೆ. ಈಗ ಇದನ್ನು ಹೋಗಲಾಡಿಸಬೇಕು. ಈ ಬಾರಿ ದಕ್ಷಿಣದ ಮೋದಿ ಖ್ಯಾತಿಯ ಅಣ್ಣಾಮಲೈ ಅವರನ್ನು ತಮಿಳುನಾಡಿನಲ್ಲಿ ದೊಡ್ಡ ಅಸ್ತ್ರವನ್ನಾಗಿ ಬಳಸ್ತಾ ಇದ್ದಾರೆ. ನಿರಂತರವಾಗಿ ತಮಿಳುನಾಡಿನಲ್ಲಿ ನರೇಂದ್ರ ಮೋದಿ ಪ್ರಚಾರ ಮಾಡ್ತಾನೇ ಇದ್ದಾರೆ. ತಮಿಳುನಾಡಿನಲ್ಲಿ 5%, ಅಲ್ಲಿ ಏನು 40+ ಸೀಟ್ ಇದೆ, ಅಲ್ಲಿ ಗೆಲ್ಲಬೇಕು ಅಂತಲ್ಲ, 5% ವೋಟ್ ಜಾಸ್ತಿ ಆಗಬೇಕು. 5% ಮತ ಹೆಚ್ಚಿಸಿಕೊಳ್ಳೋದೇ ಬಿ ಜೆ ಪಿ ಟಾರ್ಗೆಟ್. ನೋಡಿ, ನರೇಂದ್ರ ಮೋದಿ ಅಂತ ನಾಯಕರು ಬಂದಾಗ ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಯಾಕೆ ಸೋಲ್ತು ಅಂತಂದರೆ, ಜೆ ಡಿ ಎಸ್ಗೆ ಪಟ್ಟಭದ್ರವಾದಂಥ 20% ವೋಟ್ ಇದೆ. ಎಷ್ಟು? 20%. 19ರಿಂದ 20% ವೋಟ್ ಇದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ಆ ಜೆ ಡಿ ಎಸ್ಗೆ ಬೀಳ್ತಾ ಇದ್ದಂಥ 20% ವೋಟಲ್ಲಿ 5ರಿಂದ 6% ವೋಟ್ ಕಾಂಗ್ರೆಸ್ಗೆ ಬಂತು. ಹಾಗಾಗಿ ಭಯಭೀತರಾದಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದೆ. ನಿಮ್ಗೆ ಅರ್ಥ ಆಯ್ತಲ್ಲ? ನರೇಂದ್ರ ಮೋದಿ ಅಂತ ನಾಯಕರು ಒಂದು ಕ್ಷೇತ್ರದಲ್ಲಿ ಒಂದು 5% ವೋಟನ್ನು ಇಲ್ಲಿಂದ ಅಲ್ಲಿಗೆ ತೆಗೆದುಕೊಂಡು ಹೋಗುವಂಥ ಶಕ್ತಿ ಇದೆ ಅವರು. 5% ವೋಟ್ ತಗೊಂಡು ಹೋಗ್ಬಿಡ್ತಾರೆ. ಸದ್ಯಕ್ಕೆ ಅಣ್ಣಾ ಡಿ ಎಂ ಕೆ ಹಿಂದಿಕ್ಕೋದೆ ಬಿ ಜೆ ಪಿ ನಾಯಕರ ಗುರಿ. ಅವರೇನು ದೊಡ್ಡ ಸಾಧನೆಗೆ ಹೋಗ್ತಾ ಇಲ್ಲ. ಡಿ ಎಂ ಕೆ ಕಳೆದ ಬಾರಿ 24 ಗೆದ್ದಿದೆ. ಅಲ್ಲಿ ಅಣ್ಣಾ ಡಿ ಎಂ ಕೆಗಿಂತ ಜಾಸ್ತಿ ಆಗಬೇಕು. ಈ ವರ್ಷ ತಮಿಳುನಾಡಿಗೆ 8 ಬಾರಿ ಬಂದಿದ್ದಾರೆ ನರೇಂದ್ರ ಮೋದಿ. 25 ಸಲ ಬಂದ್ರಲ್ವ, ಅದರಲ್ಲಿ 8 ಬಾರಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ, ತಮಿಳು ಭಾಷೆಗೆ ಆದ್ಯತೆ ಬಗ್ಗೆ ಮಾತಾಡ್ತಾರೆ. ಕಚ್ಚತ್ತೀವು ದ್ವೀಪದ ಬಗ್ಗೆ ದೊಡ್ಡ ವಿಚಾರ ಆಯಿತು. ಕಚ್ಚತ್ತೀವು ದ್ವೀಪ ಗೊತ್ತಲ್ಲ ನಿಮಗೆ, ನಾನು ಅವತ್ತು ಹೇಳಿದ್ದೆ. ಅದು ನಮ್ಮ ದ್ವೀಪವಾಗಿತ್ತು, ಅದನ್ನು ಶ್ರೀಲಂಕಾಗೆ ಬಿಟ್ಟುಕೊಟ್ರು. ಆಮೇಲೆ ಅದು ಇಷ್ಟು ಕಿಲೋಮೀಟ್ರ್ ಒಳಗಿರಬೇಕು, ಈಗ ಅದು ಚೈನಾ ವಶವಾಗುವಂಥ ಸಾಧ್ಯತೆ ಇದೆಲ್ಲ ಕೊಟ್ಟು. ಆಮೇಲೆ ತಿರುವಳ್ಳವರಂತಹ ವ್ಯಕ್ತಿಗಳ ಸ್ಮರಣೆ. ತಿರುವಳ್ಳವರ್ ನಮ್ಮಲ್ಲಿ ಸರ್ವಜ್ಞ ಇದ್ದಾಗೆ ತಿರುವಳ್ಳವರ್ ಸ್ಮರಣೆಗಳನ್ನು ಮಾಡ್ತಾ ಇರ್ತಾರೆ. ಅಣ್ಣಾಮಲೈ ಹೇಳ್ತಾ ಇರ್ತಾರೆ, ತಿರುವಳ್ಳವರ್ ಭಾಳ ಸುಲಭವಾಗಿ ಹೇಳುವಂಥ ಕೆಲವೆಲ್ಲ ಅವರ ಬರಹಗಳಿದೆ. ಅಣ್ಣಾಮಲೈ ಅವರ ತಳಹಂತದ ಹೋರಾಟದ ಲಾಭವನ್ನು ಪಡೆಯುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ನೀವು ನೋಡಿ, ನರೇಂದ್ರ ಮೋದಿ ಸೆಂಗೋಲ್ ಬಗ್ಗೆ ಮಾತಾಡ್ತಾರೆ, ಆಮೇಲೆ ತಮಿಳು ಭಾಷೆ ಬಗ್ಗೆ ಮಾತಾಡ್ತಾರೆ, ಕಾಶಿ ಮತ್ತು ತಮಿಳುನಾಡಿನ ಲಿಂಕ್ ಬಗ್ಗೆ ಮಾತಾಡ್ತಾರೆ, ಆಮೇಲೆ ಕಚ್ಚದೇವ್ ದ್ವೀಪ ಇದರ ಬಗ್ಗೆ ಮಾತಾಡಿದರು. ಆಮೇಲೆ ಈ ಚೈನಾ ಅಧ್ಯಕ್ಷ ಬಂದಾಗ ಮಹಾಬಲಿಪುರಂಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಪಂಚ ಹಾಕ್ಕೋತಾರೆ. ಈ ಥರ ತಮಿಳಿಯರನ್ನು ಅವರು ಹೋಲಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅಣ್ಣಾ ಡಿ ಎಂ ಕೆ ಜೊತೆ ಸಂಬಂಧ ಇತ್ತು, ಮುಗಿದೋಯ್ತು. ಇದೀಗ ಅಣ್ಣಾ ಡಿ ಎಂ ಕೆ ಜೊತೆ ಸಂಬಂಧ ಇಲ್ಲ, ಅದರ ಬದಲು ಸಣ್ಣ ಸಣ್ಣ ಪಕ್ಷಗಳೊಂದಿಗೆ ದೋಸ್ತಿ ಮಾಡ್ಕೊಂಡಿದ್ದಾರೆ. ಆಶ್ಚರ್ಯ ಏನಪ್ಪ ಅಂತಂದರೆ, ತಮಿಳುನಾಡಿನಲ್ಲಿ ಮಾಜಿ, ಹಾಲಿ ಹೀಗೆಲ್ಲ ಇದ್ದು ಒಂದು 15ರಿಂದ 16 MLAಗಳನ್ನು, ಅಂದರೆ ಮಾಜಿ MLAಗಳನ್ನು, MP ಗಳನ್ನು ಕಾಂಗ್ರೆಸ್ ಬಿ ಜೆ ಪಿ ಪಕ್ಷ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಆಮೇಲೆ ಇಷ್ಟು ಮುಗಿದಿಲ್ಲ. ಕಳೆದ ಬಾರಿ 20 ಲೋಕಸಭಾ ಕ್ಷೇತ್ರ ಇರುವಂತಹ ಕೇರಳದಲ್ಲಿ ಕಾಂಗ್ರೆಸ್ ಒಳ್ಳೆ ಸಾಧನೆ ಮಾಡಿತ್ತು. ಅಲ್ಲಿ LDF ಮತ್ತು UDF ಅಂತಿದೆ, ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್. ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್, ಅದಕ್ಕೆ IUML, IML, ಮುಸ್ಲಿಂ ಲೀಗ್ ಇದೆಲ್ಲ ಸಪೋರ್ಟ್ ಮಾಡುತ್ತೆ. ಆಮೇಲೆ ಎಡಪಕ್ಷಗಳು ಅಂತಂದರೆ LDF, ಲೆಫ್ಟ್ ಡೆಮೊಕ್ರೆಟಿಕ್ ಪಾರ್ಟಿ. ದೇವರ ನಾಡಲ್ಲಿ ಇದೀಗ ಮೋಡಿ ಮಾಡೋಕ್ಕೆ ಹೋಗಿದ್ದಾರೆ. ಕೇರಳದಲ್ಲಿ UDF, LDF ಪಕ್ಷಗಳದ್ದೇ ಪ್ರಾಬಲ್ಯ. ಒಮ್ಮೆ ಕಾಂಗ್ರೆಸ್ ಬಂದರೆ ಒಮ್ಮೆ BJP, ಒಮ್ಮೆ ಕಾಂಗ್ರೆಸ್ ಬಂದರೆ ಒಮ್ಮೆ LDF ಬಂದರೆ ಹೀಗೆ ತಿರುಗ್ತಾ ಇರುತ್ತೆ. ಇಲ್ಲೂ ಕೂಡ ಗಾಳ ಹಾಕೋದು ನಿಲ್ಲಿಸಿಲ್ಲ. ದೇವರ ನಾಡಿನಲ್ಲಿ ಕಟ್ಟರ್ ಹಿಂದೂ ಪಕ್ಷಕ್ಕೆ BJPಗೆ ಇಲ್ಲಿ ತನಕ ನೆಲೆಯೇ ಇಲ್ಲ. ಈ ಬಾರಿ ಎಲ್ಲಾದರೂ ಒಂದು ಕಡೆ ಎಂಟ್ರಿ ಆಗಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಹೇಗೆ? ತಿರುವನಂತಪುರಂನಲ್ಲಿ ಸಚಿವ ರಾಜೀವ್ ಚಂದ್ರಶೇಖರ್ ಅವರನ್ನು ಕಣಕ್ಕಿಳಿಸಿದ್ದಾರೆ. ಅಲ್ಲಿ ಶಶಿ ತರೂರ್ ಇದ್ದಾರೆ. ಭಾಳ ಅದ್ಭುತವಾದಂಥ ಇಂಗ್ಲೀಷ್ಗೆ ಫೇಮಸ್ ಆಗಿರುವಂಥ ಶಶಿ ತರೂರ್ ಅಲ್ಲಿ 3 ಬಾರಿ MP ಆಗಿದ್ದಾರೆ. ಅವರ ವಿರುದ್ಧ ರಾಜೀವ್ ಚಂದ್ರಶೇಖರ್ ಕಣಕ್ಕಿಳಿದಿದ್ದಾರೆ. ಇನ್ನು ಅತ್ತಿಂಗಲ್ ಲೋಕಸಭಾ ಕ್ಷೇತ್ರದಲ್ಲಿ UDFನ ಅಭ್ಯರ್ಥಿ ಎದುರು ವಿ ಮುರಳೀಧರನ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ರಾಜ್ಯ BJP ಅಧ್ಯಕ್ಷ. ಇನ್ನು ವೆರಿ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂತಂದರೆ, ನಾವು ಕೇಳಿರ್ತೀವಿ ಕೆ ಕರುಣಾಕರನ್, AK ಆಂಟನಿ. ಕರುಣಾಕರನ್ ಮತ್ತು AK ಆಂಟನಿ ಕೇರಳದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು. ಆಮೇಲೆ AK ಆಂಟನಿ ರಕ್ಷಣಾ ಸಚಿವರಾಗಿ ಕೆಲಸ ಮಾಡಿದಂಥವ್ರು.
ಅವರಿಗೆ ಆ್ಯಂಟನಿ ಬಗ್ಗೆ ಎಲ್ಲ ಬಹಳ ಅದ್ಭುತವಾದಂಥ ಒಂದು ರೆಸ್ಪೆಕ್ಟ್ ಇದೆ. ಅಂದರೆ ಅಷ್ಟು ಯಾವುದೇ ರೀತಿಯಲ್ಲೂ ಕೂಡ ಒಂದು ಭ್ರಷ್ಟಾಚಾರ ಪ್ರಕರಣದಲ್ಲೆಲ್ಲ ತಮ್ಮನ್ನು ತೊಡಗಿಸಿಕೊಂಡವರಲ್ಲ, ಭಾಳ ನೀಟ್ ಹ್ಯಾಂಡ್. ಅದೇ ಮಾಜಿ CM ಕೆ ಕರುಣಾಕರನ್, ಕಾಂಗ್ರೆಸ್ ಅಂದರೆ ಕರುಣಾಕರನ್ ಅಂದರೆ ಕಾಂಗ್ರೆಸ್ ಅಂತ ಇದ್ದಂಥ ಕರುಣಾಕರನ್ ಅವರ ಪುತ್ರಿ ಪದ್ಮಜಾ ವೇಣುಗೋಪಾಲ್ ಈಗ BJPಗೆ ಬಂದಿದ್ದಾರೆ. ಮಾಜಿ ರಕ್ಷಣಾ ಸಚಿವ AK ಆ್ಯಂಟನಿ ಪುತ್ರ ಅನಿಲ್ ಆ್ಯಂಟನಿ BJPಗೆ ಬಂದಿದ್ದಾರೆ. ಸಾಲು ಸಾಲು ಕಾಂಗ್ರೆಸ್ ನಾಯಕರನ್ನು ಸೆಳೆದುಕೊಂಡಿದೆ ಕೇಸರಿ ಸೇನೆ. ಸೊ ಹಾಗಿರುವಾಗ 130 ಕ್ಷೇತ್ರಗಳ ಪೈಕಿ ಅಟ್ಲೀಸ್ಟ್ ಕಳೆದ ಬಾರಿ 20 ಜಾಸ್ತಿ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇವತ್ತು ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರ, ಕೋಲಾರ ಬಂದಿದ್ದರು. ಆನಂತರ ಅರಮನೆ ಮೈದಾನಕ್ಕೆ ಬಂದರು. ನರೇಂದ್ರ ಮೋದಿ ಅವರು ಬಂದ ನಂತರ ನಾನು ಅಲ್ಲಿಗೆ ಹೋಗಿದ್ದೆ. ಅಲ್ಲೇ ಜನರನ್ನು ಮಾತಾಡಿಸಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.